ಕೊಡಿ ಅಂದ್ರೆ ಕೊಟ್ಬಿಡ್ತೀನಿ. 2004ರಿಂದ 2014 ಎಷ್ಟು ಅಟ್ಯಾಕ್ ಆಯ್ತು ಅಂತ ಒಂದೇ ಒಂದು ರಿಟಾಲಿಯೇಷನ್ ಆಗ್ಲಿಲ್ಲ. ಬಾಂಬೆ ಅಟ್ಯಾಕ್ ಆಗಿರ್ಬೋದು, ಮುಂಬೈ ಅಟ್ಯಾಕ್ ಆಗಿರ್ಬೋದು, ಯಾವುದಕ್ಕೂ ರಿಟಾಲಿಯೇಷನ್ ಆಗ್ಲಿಲ್ಲ. ಮಾತಾಡ್ತೀನಿ. ಬಾಂಬೆ ಅಟ್ಯಾಕ್ ಆದ್ಮೇಲೆ ಏನಾಯ್ತು, ಯಾರು ನೇಣಿಗೆ ಹಾಕಿದ್ರು, ಈ ಅಟ್ಯಾಕ್ ಗಳಾದ್ಮೇಲೆ ಕನಿಷ್ಠ ಪಕ್ಷ ಸಾರ್ವಜನಿಕ ನಾನು ಮಾತಾಡ್ಬೇಕು, ನೀವು ಮಾತಾಡ್ಕೊಡ್ದು. ಈ ಅಟ್ಯಾಕ್ ಗಳಾದಾಗ ಒಂದು ಪ್ರೂಫ್ ಕೊಡಿ ಅಂತ ಇವ್ರು ಕೇಳಿಕೊಂಡ್ರು. ನೀವೇನು ಮಾಡ್ಬೇಕಾಗಿತ್ತು? ಪ್ರೂಫ್ ಕೇಳ್ತಾ ಇದಾರೆ, ಅದಲ್ಲ ನಿಮ್ಗಿದೆ ರೀ ಅಂತ ಬುಕ್ ಕೊಡ್ದಂಗೆ ಪ್ರೂಫ್ ಇಡಬೇಕಾಗಿತ್ತು. ಒಂದು ಕೇಳಿಸ್ಕೊಳ್ಳಿ, ಅವ್ನು ಯಾರನ್ನು ಸಾಯಿಸ್ತಾ, ಎಷ್ಟು ಜನ ಸಾಯಿಸಿದ್ರು, ಏನ್ರಿ ಕೊಟ್ರಿ ಪ್ರೂಫ್ ದೇಶಕ್ಕೆ? ಸರ್ ಈ ಅಟ್ಯಾಕ್ ಮಾಡಿ ಹೋದ್ರು. ನಿಮ್ಮ ಕ್ರಮದ ಬಗ್ಗೆ ಇವ್ರು ಕೇಳ್ತಾ ಇರೋದ್ರೆ ಹೇಳ್ತಾ ಇರೋದು, ಆಪೋಸಿಷನ್ ಪಾರ್ಟಿ ಕೇಳ್ತಿರೋದಕ್ಕೆ ನೀವು ಅವ್ರಿಗೆ ಸಮಾಧಾನವಂತ ಉತ್ತರ ಕೊಟ್ರ? ಸೈನಿಕರ ಜೊತೆಗೆ ರಾಹುಲ್ ಗಾಂಧಿ ಅವರು ಕಳಿಸ್ಲಿಕ್ಕೆ ಆಗಲ್ಲ ಸರ್. ಹೌದು ಅಲ್ವಾ ನಿಜ, ಕರೆಕ್ಟ್. ನಾನು ಕೇಳ್ತಿರೋದೇನು ಗೊತ್ತಾ, ಈ ದೇಶದ ವಿಚಾರಣೆಗಳನ್ನ ಒಳಪಡಿಸ್ತಾರೆ ಇಟ್ಕೊಂಡು ಬಂದು ನೀವು ಇಟ್ಕೊಂಡು ವಿಚಾರಣೆಗೆ ಒಳಪಡಿಸಿದ್ರೆ ಈ ದೇಶ. ಸರ್ ನೋಡಿ, ಈ ದೇಶದ ಗೃಹ ಸಚಿವರು ಬಂದು ಕ್ಲಾರಿಟಿ ಕೊಟ್ಟಿದ್ದಾರೆ, ಸಿಡಿಸಿ ಬಂದು ಕೊಟ್ಟಿದ್ದಾರೆ, ಸಾಕ್ಷಿ ಬೇಕು. ಇದು ನನ್ನ ಮಾತಲ್ಲ ರೀ, ಇದು ಪ್ರತಿಪಕ್ಷದವ್ರ ಮಾತು. ಅವ್ರು ಕೇಳ್ತಾ ಇದ್ದಾರಲ್ಲ, ಇದು ಉತ್ತರ. ಯಾವತ್ತು ಬಂದ್ರು ಒಂದು ಡಿಬೇಟ್ಗೆ ಕಾಂಗ್ರೆಸ್ನವ್ರು ಬರಲ್ಲ, ಒಂದು ಡಿಬೇಟ್ಗೆ ಅವ್ರು ಯಾಮಾರಿಸ್ತಾರೆ, ಒಂದು ಡಿಬೇಟ್ ನೀವು ಜನಗಳಿಗೆ ಉತ್ತರ ಕೊಡಕ್ಕೆ ಎದುರ್ಕತಿಲ್ರಿ ನೀವು ಎರಡೂ ಪಾರ್ಟಿ ಅವರು. ಅಟ್ಯಾಕ್ ಮಾಡ್ತಕ್ಕಂಥದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ ಕಾಂಗ್ರೆಸ್. ಅದಕ್ಕಿಂತ ಅಟ್ಯಾಕ್ ಸಾಕ್ಷಿ ಎಲ್ಲ ಕೇಳ್ತಾ ಇರೋದು, ಅಟ್ಯಾಕ್ ಸಾಕ್ಷಿ ಅಲ್ಲ ರೀ. ಅವ್ರನ್ನ ಏನ್ ಮಾಡಿದ್ರಿ ಹೇಳ್ರಪ್ಪ ಅಂತ ಕೇಳ್ತಿರೋದು ಇಲ್ಲಿ. ಅಟ್ಯಾಕ್ ಸಾಕ್ಷಿ ಎಲ್ಲ ಕೇಳ್ತಿರೋದು, ಏನ್ ಮಾಡಿದ್ರಿ ಅವ್ರನ್ನ? ಪುಲ್ವಾಮಾ ಏನ್ ಮಾಡಿದ್ರಿ? 19 ಜನ ಇದ್ದಾರೆ, 19 ಜನದ ಮೇಲೆ ಚಾರ್ಜ್ ಶೀಟ್ ಆಗಿರೋದು. NIA ಅವರು ಚಾರ್ಜ್ ಶೀಟ್ ಮಾಡಿದ್ದಾರೆ, ತಂದು ಕೊಡ್ಲಾ ನಿಮ್ಗೆ ಅದನ್ನ? 19 ಜನ ಎಲ್ಲೋದ್ರು ಹೇಳಿ ನೋಡೋಣ. ಸರಿ, ಯಾವುದೇ ಕಾರಣಕ್ಕೂ ದೇಶ ವಿರೋಧಿಗಳನ್ನ ಬಿಡ್ತಕ್ಕಂಥ ಮಾತೇ ಇಲ್ಲ. ದಿಲೀಪ್ ಇರಿ, ಒಂದು ನಿಮಿಷ ಇರಿ, ಸಮಾಧಾನ ಮಾಡ್ಕೊಳ್ಳಿ ನೀವು. ಈಗ ಮೊನ್ನೆ ಆಯಿತು ದಾಳಿ. ಆ ದಾಳಿ ಆದಾಗ ಯಾರು ದಾಳಿ ಮಾಡಿದ್ರು, ಯಾರು ಸಾಯಿಸಿದ್ರು, ಹೆಂಗೆ ಬಂದರು, ಎಲ್ಲಿ ಹಿಡ್ದಾಕಿದ್ರಿ ಅವ್ರನ್ನ, ಎಲ್ಲಿ ಹೊಡೆದಾಕಿದ್ರಿ, ಏನನ್ನ ನೆಟ್ಟಿಗೆ ಮಾತಾಡಿದ್ರೇನ್ರಿ ನೀವು? ಸಾಯಿಸ್ಬಿಟ್ಟು ಕಾರ್ಯಾಚರಣೆಯಲ್ಲಿ ಹತರಾದರು, ಮುಗಿದೋಯ್ತು, ಅಲ್ಲಿಗೆ ಅದು ನಾವು ನಂಬ್ಕೋಬೇಕು, ಓಕೆನಾ? ಫೈನ್. ಮೇಡಮ್ ಸತ್ಯವಾಣಿ ಮೇಡಮ್, ನಂದು ಇಲ್ಲೊಂದು ಪಾಯಿಂಟ್ ಇದೆ ಇಲ್ಲಿ. ಈಗ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೇಡಮ್, ಈಗ ಪರಮೇಶ್ವರ್ ಅವರು ಹೇಳ್ತಾರೆ, ಏನು ಸ್ವಾಮಿ ನಾವು ನ್ಯಾಯಾಂಗದ ಸುಪರ್ದಿಗೆ ಅವ್ರು ಕೊಟ್ಬಿಟ್ಟಿದ್ದೀವಿ, ನಾನು ನ್ಯಾಯಾಂಗದ ಮೇಲೆ ಫೋರ್ಸ್ ಮಾಡೋಕ್ಕಾಗಲ್ಲ, ನೀನು ವಿಚಾರಣೆ ಮುಗಿಸ್ಬಿಡು, ಇದೀ ಥರ ಮಾಡು, ಆ ಥರ ಮಾಡು ಅಂಥೇಳಿ. ಇದ್ರ ಆಚೆಗೆ ಇವ್ರು ಏನಾದ್ರು ತುಷ್ಟೀಕರಣ ಮಾಡ್ತಾ ಇದ್ದಾರಾ ಮುಸ್ಲಿಮ್ಸ್ ಅಂದರೆ? ಈಗ ನಾಜೀರು, ಈಗ ದಿಲೀಪ್ ಹೇಳ್ತಾ ಇದ್ರು, ಎಷ್ಟು 100 ಬಾರಿ ನೋಟಿಸ್ ಕೊಟ್ಟಿದ್ದಾರೆ, ನಾಜೀರ್ ಅನ್ನೋ ಮನುಷ್ಯ ಬರಲ್ಲ, ನಾಜೀರ್ ಕಡೆಯವರು ಬರಲ್ಲ ಅಂಥೇಳಿ. ಅವತ್ತಿಗೆ ಮಾಧ್ಯಮದ ಮೇಲೆ ಕಿಡಿಕಾರದವ್ರು ಮೇಡಮ್ ಈ ಕಾಂಗ್ರೆಸ್ನವರು. ಏನಂತ ರೀ, ನಾಜೀರ್ ಹುಸೇನ್ ಜಿಂದಾಬಾದ್ ಅಂದಿರೋದು ನೀವೆಲ್ಲ ಪಾಕಿಸ್ತಾನ ಅಂತ ಹೊಡೆದ್ಬಿಟ್ಟಿದ್ದೀರಿ ಅಂತೇಳಿ. ಒಂದಲ್ಲ ಅಂತ 50 ಸಲ ನಮ್ಮ ಕಿವಿಲಿ ಕೇಳಿದ್ದೀವಿ ಮೇಡಮ್ ಅದನ್ನು. ಒಂದು ಸಲ ಅಲ್ಲ, 50 ಸಲ. ಇಡೀ ನಾಜೀರ್ ಹುಸೇನ್ ಪಟಾಲಮ್ಮು, ಯಾರು ಈ ನಾಜೀರುದ್ದೀನ್ ಇದ್ದಾರಲ್ಲ ಇವರು, ಇಡೀ ಪಟಾಲಮ್ ಹೇಳ್ಬಿಟ್ರು ಆ ಥರದ್ದು ಹೇಳೇ ಇಲ್ಲ ಅಂತ. ಆಮೇಲೆ ಅದು ಬಂತಲ್ಲ ರಿಪೋರ್ಟ್ ಬಂದ ಮೇಲೆ ಗಪ್ಚುಪ್ಪು, ಎಂಟೈರ್ ಗೌರ್ಮೆಂಟ್ ಗಪ್ಚುಪ್ ಅವ್ರ ವಿಚಾರದಲ್ಲಿ. ಇದು ಫೇವರಿಸಮ್ ಅಲ್ವಾ ಇದು? ಖಂಡಿತ. ಈಗ ಇದು ದೇಶದ್ರೋಹ. ಯಾರೇ ಆಗಲಿ ಪಾಕಿಸ್ತಾನ ಜಿಂದಾಬಾದ್, ಬಾಂಗ್ಲಾದೇಶ ಜಿಂದಾಬಾದ್ ಅಂದವರಿಗೆ ಅತ್ಯಂತ ಕಠಿಣ ಶಿಕ್ಷೆ ಕೊಡಲೇಬೇಕು. ನಮ್ಮ ದೇಶದ ಅನ್ನ ನೀರು ತಿನ್ಕೊಂಡು ನಮ್ಮ ದೇಶದಲ್ಲೇ ಬಂದು ನಮ್ಮ ದೇಶದ ಬಗ್ಗೆ ಅವರಿಗೆ ಭಯಭಕ್ತಿನೇ ಇಲ್ಲಂಗಾಗಿದೆ. ಅದಕ್ಕೆ ಕಾರಣ ಯಾರು ಅಂತ ನೋಡಬೇಕಾಗುತ್ತೆ. ಎರಡೂ ಪಕ್ಷಗಳು, ಆಡಳಿತ ಪಕ್ಷ, ವಿರೋಧ ಪಕ್ಷ, ಎರಡೂ ಸಕಾರಾತ್ಮಕವಾಗಿ ಕೆಲಸ ಮಾಡಿ ಅವ್ರು ವಿರೋಧ ಪಕ್ಷವಾಗಿ ಪಕ್ಕಾ ಕೆಲಸ ಮಾಡಿದರೆ ಅವ್ರಿಗೆ ಅಷ್ಟು ಧೈರ್ಯ ಬರ್ತಾ ಇರಲಿಲ್ಲ. ಆಮೇಲೆ ಏನಾಗಿದೆ, ಬಾಂಗ್ಲಾದೇಶದವರು ಹಾಗೆ ಹೇಳ್ತಾರೆ, ಬಂದು ಜಿಂದಾಬಾದ್ ಅಂತ ಹೇಳ್ತಾರೆ, ಏನು ಕೇಳ್ತಾ ಇಲ್ಲ. ಇದೇ ವಿದೇಶದಲ್ಲಿ ಇದೇ ತರ ಮಾಡಿದ್ರೆ, ಅದೇ ನಾವು ಯಾವ್ದಾದ್ರು ಅರಬ್ ಕಂಟ್ರೀಸ್ ಅಲ್ಲಿ ಒಂದು ತಪ್ಪು ಮಾಡಿದ್ರೆ ಅಲ್ಲೇ ರಸ್ತೆ ಮೇಲೆ ಕಲ್ ತಗೊಂಡು ಹೊಡಿತಾರೆ, ನಾಲ್ಗೆ ಕತ್ತರಿಸಿ ನೇತಾಕ್ತಾರೆ. ಆ ತರ ಕಠಿಣ ಕಾನೂನು ಬರಬೇಕಾಗಿತ್ತು, ಭಯ ಪಡಿಸ್ಬೇಕಾಗಿತ್ತು. ಇವ್ರದ್ದು ಡಬಲ್ ಇಂಜನ್ ಸರ್ಕಾರ ಅಂತಿದ್ದಾಗ ಆ ಟೈಮಲ್ಲಿ ಆಗಿಲ್ಲ, ಈ ಟೈಮಲ್ಲಿ ಆಗ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಇವರು ಬಿಜೆಪಿಯವರು ಏನ್ ಮಾಡಿದ್ದಾರೆ ಅಂದ್ರೆ, ಈ ಕಾನೂನನ್ನ ಸದನದಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತು. ಫಾಸ್ಟ್ ಟ್ರ್ಯಾಕ್ ತಗೊಳ್ಳಿ, ಸದನದಲ್ಲಿ ಕ್ವಶನ್ ಮಾಡಬೇಕಾಗಿತ್ತು. ಯಾಕೆ ಫಾಸ್ಟ್ ಟ್ರ್ಯಾಕ್ ತಗೊಂತ ಇಲ್ಲ? ಲಾಯರ್ಸ್ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ? ಇವ್ರು ಬರೀ ಕ್ವಶನ್ ಕೇಳೋದ್ರಲ್ಲೇ ಅಲ್ಲಿಗೆ ನಿಂತು ಹೋಗ್ತಾ ಇದೆ. ಆಡಳಿತ ಪಕ್ಷದವ್ರು ಏನ್ ಮಾಡ್ತಾ ಇದ್ದಾರೆ, ಅವರು ನೀವು ಕೇಳಿದ ತಕ್ಷಣ ಆಗಲ್ಲ ಸರ್, ಈಗ ಕೇಳಿದ ತಕ್ಷಣ ಆಗಲ್ಲ. ನಾವು ಸಾಮಾಜಿಕ ಕಾರ್ಯಕರ್ತೆಯಾಗಿ ನಾವು 10 ಸಲ ಹೋಗ್ತಾ ಇರ್ತೀವಿ. ಒಂದ್ಸಲ ಕೇಳಿದ ತಕ್ಷಣ ಕೋರ್ಟ್ ಕೇಸ್ಗಳು ಸಾಲ್ವ್ ಆಗಲ್ಲ. ಅತ್ಯಂತ ಕಠಿಣವಾಗಿ ಅವ್ರು ಫಾಲೋ ಅಪ್ ಮಾಡ್ಬೇಕು. ಒಂದೊಂದು ಪಾಯಿಂಟ್ ಇದೆ ಸರ್. ಈಗ ಇವ್ರು ನಾವು ಕೇಳಿದ್ದೀವಿ, ಇವ್ರಿಗೆ ಮಾತಾಡಲ್ಲ ಅಂತ ಹೇಳಿದ್ರು. ಸರ್ಕಾರ ಇಂಥ ವಿಚಾರಗಳಲ್ಲಿ ಅವ್ರಿಗೊಂದು ಹಿತಾಸಕ್ತಿ ವಿಚಾರ ಇರುತ್ತಾ, ಫೇವರಿಸಮ್ ಇರುತ್ತಾ, ಇದರಲ್ಲಿ ಒಂದು ತುಷ್ಟೀಕರಣ ಮಾಡಬೇಕು ಅಂತ ಸರ್ಕಾರದ ಮಂಡಳಿ ಇರುತ್ತಾ? ಫಾರ್ ಎಕ್ಸಾಂಪಲ್ ಸರ್, ನಮ್ಮ ನಡುವಿನ 2-3 ಕೇಸ್ ಬಗ್ಗೆ ನಾನು ಚಿಕ್ಕದ ಪ್ರಸ್ತಾಪ ಮಾಡಿಬಿಡ್ತೀನಿ. ರೇಣುಕಾಸ್ವಾಮಿ ಮರ್ಡರ್ ಕೇಸು, ಸರ್ಕಾರದ ನಡೆ, ಸರ್ಕಾರದ ವೇಗ, ಪಾಯಿಂಟ್ 1. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಪ್ರಜ್ವಲ್ ರೇವಣ್ಣ ಕೇಸ್, ಸರ್ಕಾರದ ನಡೆ, ಸರ್ಕಾರದ ತನಿಖೆ, SIT ಹಿಡ್ಕೊಂಡ್ಬಂದಿದ್ದು, ಜರ್ಮನಿಲಿದ್ದವನ್ನ ಕರ್ಕೊಂಡು ಬಂದಿದ್ದು, ಕೂರಿಸಿದ್ದು ಒಂದು ಭಾಗ. ಅಟ್ ದ ಸೇಮ್ ಟೈಮ್ ಯಾರು ನಾಜೀರ್ ಹುಸೇನ್, ಯಾರು ರಾಜ್ಯಸಭಾ ಮೆಂಬರ್ ಅಂತೀಯಪ್ಪ,
ಈ ನಾಜೀರ್ ಹುಸೇನ್ ಕಡೆಯವ್ರು ಬಂದ್ಬಿಟ್ಟು ಆತ ಘೋಷಣೆಗೆ ಹೋಗಿದ್ರು ವಿಧಾನಸೌಧದಲ್ಲಿ. ಏನು ಮಾಡ್ತು ನಮ್ಮ ಸರ್ಕಾರ ಅಂದರೆ ಒಬ್ರಿಗೊಂದು ಆಗಲ್ವಾ? ಈಗ ಎಲ್ಲರೂ ಕೂರಿಸಿಲ್ವಾ? ಪ್ರಜ್ವಲ್ ರೇವಣ್ಣ, ದರ್ಶನ್ ಎಲ್ಲ ಇಲ್ವಾ ಇವಾಗ ಜೈಲಲ್ಲಿ? ಇವಾಗ ಈ ಗ್ಯಾಂಗ್ ನಾಜೀರ್ ಹುಸೇನ್ ಗ್ಯಾಂಗ್ ಏನು ಸ್ಪೆಷಲ್ ಇದರಲ್ಲಿ? ಈ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರು ಏನು ಸ್ಪೆಷಲ್ಲು? ಇದೇ ಘಟನೆಗೆ ಸಂಬಂಧಪಟ್ಟಂತೆ ಒಂದು ನೆನಪು ಮಾಡ್ಕೋಬೇಕು. ಸದನದಲ್ಲಿ ಯತ್ನಾಳ್ ಅವರು ಪ್ರಸ್ತಾಪ ಮಾಡಿದ್ರು, ಅವರು ಬಹಳ ಕೆಟ್ಟ ಭಾಷೆನಲ್ಲಿ ಬಳಕೆ ಮಾಡಿದ್ರು ದೇಶದ್ರೋಹಿಗಳ ವಿರುದ್ಧ. ಆ ಟೈಮಲ್ಲಿ MB ಪಾಟೀಲ್ ಅಡ್ಡ ಬಂದು, ನೀವು ಅಸಂಸದೀಯವಾಗಿ ಮಾತಾಡ್ತಿದ್ದೀರಿ, ಇದು ಸದನಕ್ಕೆ ಧಕ್ಕೆ ಬರುತ್ತೆ, ಇಂಥ ಪದಗಳ ಬಳಕೆ ಮಾಡಬಾರ್ದು ಅಂತ ಅಡ್ಡ ಮಾಡಿದ್ರು. ಆಗ UT ಖಾದರ್ ಅವರು ಸ್ಪೀಕರ್ ಹೇಳಿದ್ರು, ನೀವು ದೇಶದ್ರೋಹಿಗಳನ್ನ ಯಾವ ಮಾತಿನಲ್ಲಿ ಬೇಕಾದರೂ ಬೈರಿ, ನಾನು ಅಲೋ ಮಾಡ್ತೀನಿ ಸ್ಪೀಕರ್ ಆಗಿ, ನೀವು ಬೈಬಹುದು. ಈ ದೇಶಕ್ಕೆ ವಿರುದ್ಧವಾಗಿ ಮಾತನಾಡೋರು, ಬೇರೆ ದೇಶವನ್ನ ಹೊಗಳುವಂತ ಯಾರೇ ಆದ್ರೂ ಸರಿ ನೀವು ಖಂಡಿಸ್ಬೋದು, ಯಾವುದೇ ಭಾಷೆನಲ್ಲಿ ಖಂಡಿಸ್ಬೋದು ಅಂತ ಹೇಳಿ UT ಖಾದರ್ ಅವರು ಸದನದಲ್ಲಿ ಅಲೋ ಮಾಡಿದ್ದು ಎಲ್ರಿಗೂ ನೆನಪಿದೆ ಅಂತ ಅನ್ಕೋತೀನಿ ನಾನು. ಇದು UT ಖಾದರ್ ಅಂತಾನೆ ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಮ್ಗೆ ಅರ್ಥವಾಗಿರುತ್ತೆ ಅಂತ ಅನ್ಕೋತೀನಿ. ಸರ್ಕಾರದ ತುಷ್ಟೀಕರಣ, ಮುಸ್ಲಿಮರು, ಅಲ್ಪಸಂಖ್ಯಾತರ ಪರವಾಗಿ ಕಾಂಗ್ರೆಸ್ ನಡ್ಕೊಳ್ಳುತ್ತೆ ಅನ್ನೋದು ಹೊಸ ವಿಚಾರ ಏನಲ್ಲ. ರಾಜಕಾರಣದ ಮಾತನ್ನ ದಿಲೀಪ್ ಅವರು ರಾಜಕಾರಣದ ಮಾತನ್ನ ಆಡ್ತಾರೆ. ಆದ್ರೆ ಇಲ್ಲಿ ನೀವು ಚಾರ್ಜ್ ಶೀಟ್ ಹೆಂಗ್ ಹಾಕ್ತೀರಿ, ಹೆಂಗೆ ಕೇಸ್ನ ಫೈಲ್ ಮಾಡ್ತೀರಿ, ಹೆಂಗ್ ತನಿಖೆ ನಡೆಸ್ತೀರಿ ಅನ್ನೋದ್ರ ಮೇಲೆನೆ ನ್ಯಾಯಾಲಯದ ತೀರ್ಮಾನಗಳು ಮತ್ತು ನ್ಯಾಯಾಲಯದ ಇದು ತುರ್ತು ಅಗತ್ಯಗಳು ಬರ್ತವೆ. ನೀವು ಪೊಲೀಸಿಂಗ್ ಹೆಂಗ್ ನಡೆಯುತ್ತೆ ಅಂತ ಹಿಂಗೆ ನೀವು ನಡೆಸ್ಕೊಂಡು ಚಾರ್ಜ್ ಶೀಟ್ ಹಾಕೋದು ಲೇಟ್ ಮಾಡಿದ್ರೆ, ವರ್ಷಗಟ್ಟಲೆ ನಡ್ಕೊಂಡೋದ್ರೆ ಸರ್ಕಾರಕ್ಕೆ ಸೀರಿಯಸ್ನೆಸ್ ಇಲ್ಲ ಅಂದ್ರೆ ಕೋರ್ಟ್ ಕೂಡ ಅದನ್ನ ಗಂಭೀರವಾಗಿ ತಗೊಳ್ಳಲ್ಲ. ನೀವೇನಿಗೆ ಪ್ರಸ್ತಾಪ ಮಾಡಿದ್ರಲ್ಲ ಪ್ರಜ್ವಲ್ದಾಗ್ಬೋದು, ದರ್ಶನ್ ಅವ್ರದ್ದಾಗ್ಬೋದು, ಈ ತರದ್ದು ಅವರು ಕೂಡ ಸೀರಿಯಸ್ ತಗೊಳ್ಳಲ್ಲ. ಪ್ರಜ್ವಲ್ ವಿಷಯದಲ್ಲಿ, ದರ್ಶನ್ ವಿಷಯದಲ್ಲಿ ಸರ್ಕಾರ ಕಾಳಜಿ ವಹಿಸಿದ್ದ ಕಾರಣಕ್ಕಾಗಿ ಮಾತ್ರ ಬೇಗ ಶಿಕ್ಷೆ ಹಂತಕ್ಕೆ ಹೋಗಕ್ಕಾಗಿದ್ದು. ಈ ಹಂತದಲ್ಲೂ ಅಷ್ಟೇನೆ ಯಾವುದೇ ಸರ್ಕಾರ, BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಯಾವುದೇ ಸರ್ಕಾರ ಅಥವಾ ಅವರ ಅಡಿನಲ್ಲಿ ಕೆಲಸ ಮಾಡುವಂತ ಪೊಲೀಸ್ ವ್ಯವಸ್ಥೆ, ಅದನ್ನ ನಾವು ಗಂಭೀರವಾಗಿ ತಗೋಬೇಕಾಯ್ತು ಇಂತಹ ವಿಚಾರ ಬಂದಾಗ. ಆಗ ಬೇರೆಯವರಿಗೆ ಈ ತರದ ಅವಕಾಶಗಳು ಸಿಗ್ತಾ ಇರಲಿಲ್ಲ, ಬೇರೆಯವರು ಧೈರ್ಯ ಮಾಡ್ತಾ ಇರಲಿಲ್ಲ ಕೆಲಸ ಮಾಡಕ್ಕೆ ಅಂತ ಅನಿಸ್ತದೆ.